ಉಂಟು. ನನ್ನ ಮಗನನ್ನು ನಾನು ಹೇಳೋದಷ್ಟೇ ಮಾತು. ಅವನನ್ನು ನೋಡ್ತಾ ಇರ್ಬೇಕಿಲ್ಲ ಅಂತ ಆಸೆ ನನಗೆ. ಅಪ್ಪಯ್ಯ ತಲೆ ಬಿಸಿ ಮಾಡಬೇಡಿ. ಶನಿವಾರ ಸಾಯಂಕಾಲ ಮನೆಗಿದ್ದೇನೆ. ಸೋಮವಾರ ಬೆಳಿಗ್ಗೆ ಹೋಗು. ಪ್ರತಿ ಶನಿವಾರ ಸಾಯಂಕಾಲ ಮನೆಗೆ ಎಷ್ಟು ಕಷ್ಟ ಆದ್ರೂ ನೋಡಿಲ್ಲ ಅದೊಂದು ಮಾಡ ಕಾರಣಕ್ಕೆ ಅವಕಾಶ ಇರ್ತದೆ. ಏನು ಹೆದರುವುದು ಬೇಡ. ಆದಷ್ಟು ಬೇಗ ಕಳಿಸ್ಕೊಡುವ. ಇವ ನನ್ನ ಮಗ ಲಕ್ಷ್ಮೀಕುಮಾರ. ಅವ್ರ ನಮ್ಮ ಅಪ್ಪಯ್ಯ. ಅಲ್ಲ ಯಾವ್ದು ನಿನಗೆ ಇಷ್ಟು ದೊಡ್ಡ ಮಗ ಇದ್ದಾನಲ್ಲ. ಅಂದ್ರೆ ನೀವು ಎಂತ ಹೇಳಿದ್ರೆ ಹಾಗಲ್ಲ, ಅಂದ್ರೆ ಅವ್ರಕ್ಕಿಂತ ನಾನೇ ಹಳತ್ಕೊಂಡ ಇವ್ ನಿನ್ ಮಗನ ಅಂದ್ರೆ ಇವನೇ ಆಗಿದ್ದ. ಎಲ್ಲ ಕಲ್ತು ಮಾಡ್ಯಾರ. ಈಗ ನೀವು ರಾಜ, ನಾ ರಾಜ ಆಗುದಿಲ್ವಾ? ಅಲ್ವಾ? ನೀವೆಂತ ರಾಜ ನೀವು? ಉದಾಹರಣೆಗೆ ಈಗ ಎಲ್ಲವನ್ನೂ ಕಲ್ತ್ರೆ ರಾಜ. ರಾಜ ನೀವೆಲ್ಲ ಕಲ್ತಿದ್ದೀರಿ, ನೀವು ರಾಜ. ಸರಿ, ನಾವೆಲ್ಲ ಕಲ್ತ್ರೆ ರಾಜ ಆಗುದಿಲ್ವ ಮರ್ರ? ಅಲ್ವಾ? ನೀವೆಂತ ರಾಜ ನೀವು? ವಿಷಯ ಹಾಗೆ ಹೇಳುತ್ತ. ನಮ್ಮಲ್ಲಿ ಬಾಲ ಕಾರ್ಮಿಕರಿಗೆ ಅವಕಾಶವೇ ಇಲ್ಲ. ಒಳಗೆ ಹೋಗ್ತೀರಿ ನೀವು. ಅಂದ್ರೆ ನೀವೆಲ್ಲ ಕೆಲಸ ಕೊಟ್ಟು ಇವರು ಒಳಗೆ ಹೋಗ್ತಾರೆ ಬರ್ರಿ. ಅದು ಯಾಕಂದ್ರೆ ನೀವೇ ನಾನೇ ಹೇಳ್ತೇನೆ. ಹೌದು, ಯಾಕಂದ್ರೆ ಅದೇ ಅದು ಹಾಗೆ ವ್ಯವಸ್ಥೆ ಆಗುಂಟು. ಹೇಗುಂಟು? ಬಾಲ ಕಾರ್ಮಿಕರಿಸ್ಕೊಂಡು ಕೆಲಸ ಮಾಡಿಸುವಾಗಿಲ್ಲ. ಕೆಲವರು ಬುದ್ಧಿವಂತಿಕೆ ಮಾಡ್ತಾರ, ಎದುರುಗಡೆ ಕೆಲಸ ಮಾಡಿಸೋದೇ ಇಲ್ಲ ಅವ್ರನ್ನೆಲ್ಲ. ಹೌದಾ? ಒಳಗಡೆ ಕೆಲಸ ಮಾಡಿ ಹೇಳ್ತಾರ. ಒಳಗಡೆ ಅವ್ರು ಕೆಲಸ ಮಾಡುವ ಅಧಿಕಾರಿಗಳು ಬಂದ್ರ ಅಷ್ಟೊತ್ತು ಯಜಮಾನ್ ಹೋಗಿ ಆ ಮಕ್ಕಳನ್ನ ಕೂರ್ಸ್ಕೊಂಡು ಎಳ್ಕೊಂಡು ಬಂದು ತಿಂಡಿ ಕೊಟ್ಟು ಕೂರಿಸಿ ಬಿಡು. ಅಂದ್ರೆ ಅಷ್ಟೊತ್ತು ಅಧಿಕಾರಿಗಳು ಕೇಳಿದ್ರೆ ಈ ಮಕ್ಕಳು ಯಾವ ಮಕ್ಕಳು ತಿಂಡಿ ಬಂದು ಮಕ್ಕಳು ಬಿಡ್ತಾರೆ. ಕೆಲಸ ಮಕ್ಕಳು ಅಂತ ಹೇಳೋದೇ ಕ್ರಮ ಯಾವುದೇ ಇರಲಿ ಗೊತ್ತುಂಟಲ್ಲ. ಅಲ್ಲ ಅದೆಲ್ಲ ಅಲ್ಲೆಲ್ಲ ಹಾಗೆ ಮಾರ ಅವ್ರನ್ನ ಅಂತವ್ರು ಕಂಡ್ರ ತಕ್ಷಣ ಈಗ ಅಭ್ಯಾಸ ಆಯ್ತು. ನಮಸ್ಕಾರ ಸ್ವಾಮಿ. ನಾನು ಅಚ್ಯುತರಾಯರು ಎನ್ನುವುದಾಗಿ ನನ್ನ ಹೆಸರು. ಇವ ನನ್ನ ಮಗ ಲಕ್ಷ್ಮೀಕುಮಾರ. ಅವ್ರ ನಮ್ಮ ಅಪ್ಪಯ್ಯ. ಅಲ್ಲ ಯಾವ್ದು ನಿನಗೆ ಇಷ್ಟು ದೊಡ್ಡ ಮಗ ಇದ್ದಾನಲ್ಲ. ಅಂದ್ರೆ ನೀವು ಎಂತ ಹೇಳಿದ್ರೆ ಹಾಗಲ್ಲ, ಅಂದ್ರೆ ಅವ್ರಕ್ಕಿಂತ ನಾನೇ ಹಳತ್ಕೊಂಡ ಇವ್ ನಿನ್ ಮಗನ ಅಂದ್ರೆ ಇವನೇ ಆಗಿದ್ದ. ನೋಡಿದ್ರೆ ವಯಸ್ಸು ಸಣ್ಣದು ಅಂತ ಅನಿಸ್ತದೆ. ಹಾಗಂತ ದೇಹ ಬೆಳೆದಿದೆ. ಬಹುಶಃ ಮನಸ್ಸಿನಲ್ಲಿ ಏನೋ ಗುಳುಕು ಇದೆ ಇರಬಹುದು. ಹಾಗಾಗಿ ಉಳಿದೆಲ್ಲ ಮೈಗೆ ಸರಿ ಹಿಡಿತದೆ. ಒಳ್ಳೆ ಬೆಳವಣಿಗೆ ಆಗಿದೆ. ಅಂದ್ರೆ ದೇಹದಲ್ಲಿ ಹುಡುಕಿದ್ದವ್ರು ಬೆಳೆಯುವುದಿಲ್ಲ ಅಲ್ಲ. ಯಾಕೆ ನನ್ನೋದೇನೇನ ಅವ್ರು ಹೇಳೋದಕ್ಕೆ ಹಾಗೆ ಆ ಮಟ್ಟಿದ ಅನ್ನೋದಂತ ಮಾಡಿಲ್ಲ. ಗೊತ್ತಿಲ್ಲದೆ ಹಾಲಿ ಕಡೆ ಕಪ್ಪು ಕೊಟ್ಟಾಗಿ ದೇಹನು ಬೆಳೀತದೆ, ಬುದ್ಧಿನೂ ಬೆಳೀತದೆ ಅಂತ ಹೇಳುವುದಲ್ಲ ಸ್ವಾಮಿ. ಇವ ನಿನ್ನ ಮಗ. ಏನ್ ಸಮಾಚಾರ? ಪರಿಸ್ಥಿತಿ ಏನು ಅಂತ ಹೇಳುವುದು ಸ್ವಾಮಿ. ಏನಾಯ್ತು? ನಿಮ್ಮ ವಿದ್ಯೆ ಕಲಿತು ಬುದ್ಧಿವಂತನಾಗಬೇಕೆಂಬ ಕಾರಣಕ್ಕಾಗಿ ಗುರುಮಠಕ್ಕೆ ಕಳುಹಿಕೊಟ್ಟೆ. ಗುರುಕುಲಕ್ಕೆ? ಹೌದೌದು. ಅದು ಯಾವ ಗುರುಮಠ? ನಲ್ಗುಂದ. ನಲ್ಗುಂದ ಅಲ್ವಾ? ನಲಂದ. ನಲಂದ ವಿಶ್ವವಿದ್ಯಾಲಯ. ಹೌದು. ಓಹೋ, ಇಲ್ಲಿ ಹೋದವನು. ವಿಷಯ ಗೊತ್ತಿಲ್ಲ ಸ್ವಾಮಿ. ಏನು ಕಳುಹಿ ಕೊಟ್ಟಿದ್ದು? ಹೌದು. ಒಂದು ವಾರದಲ್ಲಿ ಮನೆಯಲ್ಲಿದ್ದಾನೆ. ಒಂದು ಅಂತ ಅದ್ಭುತ ಮಗ ಪುಣ್ಯಾತ್ಮ. ಅಲ್ಲದೆ ಹೋದ್ರು ಒಂದು ವಾರದಲ್ಲಿ ಅಲ್ಲಿಗೆ ಹೋಗಿ ಎಲ್ಲ ವಿದ್ಯೆಯನ್ನು ಕಲ್ತ್ಕೊಂಡು ಬರುವ ಯಾರಾದ್ರೂ ಇದ್ದಾರೆ? ಹುಡುಗಾಟಿಗೆ ಅದ ಅಷ್ಟು ಬುದ್ಧಿವಂತರು ಮತ್ತೆ ಯಾರಾದ್ರೂ ಸಿಗ್ತಾರ? ಅಂತ ಮಾಡಿ ಬಿಟ್ಟು ಅಪಾಯ ನಿಜವಾಗ್ಲೂ ಎಲ್ಲವನ್ನು ಕಲ್ತ್ಕೊಂಡು ಬಂದಿದ್ದೀವಲ್ಲ. ಎಲ್ಲ ಕಲ್ತ್ಕೊಂಡು ಬಂದಿದ್ದಾನೆ ಅಂತ ಹೇಳಿದ್ದೆ ಯಾರು ಸ್ವಾಮಿ? ಮತ್ತೆ ಹೋಗಿ ಒಂದು ವಾರದಲ್ಲಿ ಮತ್ತೆ ಹೇಳಿ ಬಂದಿದ್ದಾನೆ ಅಂದ್ರೆ ಹಾಗೆ ಕಳಿಸ್ಕೊಡ್ತಾರ? ನೀವು ತಿಳ್ಕೊಂಡಿದ್ದ ಹಾಗೆ ಎಲ್ಲ ಕಲ್ತು ಬಂದ ಮೇಲೆ ಇಲ್ಲ ಸ್ವಾಮಿ. ವಿದ್ಯೆ ತಲೆಗೆ ಹೋಗುವುದಿಲ್ಲ. ನನಗೆ ಬೇಡ ಗುರುಮಠ ಎನ್ನುವುದಾಗಿ ಬಿಟ್ಟು ಓಡ್ ಬಂದಿದ್ದಾನೆ ಗುರುಮಠದಿಂದ. ವಿದ್ಯೆ ತಲೆಗೆ ಹುಟ್ಟುದಿಲ್ಲ. ಹೌದೌದು. ಮಹಾರಾಜರ ನೋಡಿ ಅವ್ರ ಹೋಗುವಾಗಲೇ ಪಡ್ಕೊಂಡಿದ್ದೆ. ನನಗೆ ಆ ಗುರುಮಠಕ್ಕೆ ಸೇರಿಸಬೇಡಿ, ನನಗೆ ಆಗುದಿಲ್ಲ, ನನ್ನ ತಲೆಗೆ ಹೋಗುದಿಲ್ಲ ಅಂತ ಹೇಳಿದ್ರು ಕೇಳಲೇ ಇಲ್ಲ. ಅಲ್ಲಿ ಕಳಿಸ್ಕೊಟ್ರು.
ಯಾವತ್ತು ಹಾಗೆ ಮಾಡಬಾರ್ದು. ಮತ್ತೆ ಯಾಕೆ ಹಾ. ತಂದೆ ತಾಯಿಗಳೇ ಮಕ್ಕಳು ಒಳ್ಳೆ ವಿದ್ಯೆಯನ್ನು ಕಲೀಲಿ ಎನ್ನುವ ಆಸೆ ಇದ್ರೆ ತಪ್ಪಲ್ಲ. ತಪ್ಪಲ್ಲ. ಅಲ್ಲ, ತಮಗಿಂತಲೂ ಹೆಚ್ಚು ವಿದ್ಯಾಭ್ಯಾಸ ಮಾಡಲಿ ಅಂತಿದ್ರು ತಪ್ಪಲ್ಲ. ಹಾ. ಆದ್ರೆ ಅವ್ರಿಗೆ ತಲೆಗೆ ಹೋಗದಿದ್ರೆ ಅಲ್ವಾ, ಇವ್ರು ಕಳ್ಸೋ ಸರಿಯಾ? ಮತ್ತೆ ಕಳುಹಿಸುವಾಗ ಹಾ. ಆ ವಿದ್ಯಾಲಯದಲ್ಲೋ ಇರುವಂತಹ ಪರಿಸ್ಥಿತಿ ಹೇಗೆ, ಹಾ. ಕಲಿಸುವ ರೀತಿ ಹೇಗೆ, ಹಾ. ಮಕ್ಕಳ ಮೇಲೆ ಎಷ್ಟು ಒತ್ತಡ ಬೀಳಬಹುದು, ಇದನ್ನೆಲ್ಲ ಯೋಚನೆ ಮಾಡಿ ಕಳುಹಿಸಿಕೊಡ್ಬೇಕು. ಹೌದು ಬಹುಶಃ ನಿನಗೆ ಹೋದವನಿಗೆ ನೋಡಿ, ಅಷ್ಟು ಪಾಠವನ್ನ ಒಬ್ಬರೇ ಓದಿ ಕಲ್ತ್ಕೊಳ್ಬೇಕು. ಅದೇ ಒಂದು ಪಾಠ 5 ಜನ ಗುರುಗಳು ಪಾಠ ಮಾಡ್ತಾರೆ. ಒಂದು ಪಾಠ ಮಾಡ್ಲಿಕ್ಕೆ 5 ಜನ ಗುರುಗಳು, ಕಲಿಯೋನು ಒಬ್ಬನೇ, ಕಲಿಯುವ ಒಬ್ಬರೇ, ಕಲಿಸುವವರು 4-5 ಜನ. 4-5 ಜನ. ಅರ್ಥ ಉಂಟ ಸ್ವಾಮಿ ಇದು? ಯಾಕೆ ಹಾಗೆ ಕಲಿಸ್ತಾರೆ? ಹಾ. ಆಯಾ ವಿಷಯಗಳಲ್ಲಿ ಪ್ರಾವೀಣ್ಯತೆ ಇರ್ತದೆ. ಹೌದು, ನಮ್ದಲ್ಲೇ ಹೋಗ್ಬೇಕಲ್ಲ. ಹಾಗಲ್ಲ, ಹಾ. ಗುರು ಕಳಿಸುವುದು ಹಾಗೆ ಈ ಮಕ್ಕಳು ಎಲ್ಲವನ್ನೂ ಕಲೀಲಿ ಅಂತ. ಹಾ. ಹಾಗತ್ತೆ ಎಲ್ಲಾ ಮಕ್ಕಳಿಗೂ ಹಾಗೆ ಕಲೀಲಿಕ್ಕೆ ಆಗ್ತದೆ ಅಂತ ಹೇಳಿ ಎಲ್ಲ ಕಲ್ತ್ರು ಮಾರ್ರೆ. ಈಗ ನೀವು ರಾಜ, ನಾ ರಾಜ ಆಗುದಿಲ್ವಾ? ಅಲ್ವಾ? ನೀವೆಂತ ರಾಜ ನೀವು? ಉದಾಹರಣೆಗೆ ಈಗ ಎಲ್ಲವನ್ನೂ ಕಲಿತ್ರೆ ರಾಜ. ನಾ ರಾಜ, ನೀವೆಲ್ಲ ಕಲ್ತಿದ್ದೀರಿ, ನೀವು ರಾಜ. ಸರಿ. ನಾನು ಎಲ್ಲ ಕಲ್ತು ನಾ ರಾಜ ಆಗುದಿಲ್ವ ಮಾರ್ರೆ? ಅಲ್ವಾ? ನೀವೆಂತ ರಾಜ ನೀವು? ವಿಷಯ ಹಾಗೆ ಹೇಳುತ್ತ. ಬೇಸರ ಮಾಡಬೇಡಿ, ಹಾಗೆ ಮಾತಾಡ್ತಾನೆ. ಆ ನಿಟ್ಟಿನಲ್ಲಿ ಹುಡುಗ ಬಹಳ ಚುರುಕಿದ್ದಾನೆ. ಅದು ಚುರುಕಿದ್ದಾನೆ, ಅದಕ್ಕೆ ಆದ್ರೆ ಚುರುಕಿದ್ದಾನೆ, ಅದಕ್ಕೆ ಕರ್ಕೊಂಡು ಬಂದೆ. ಅದು ಒಂದು ಚುರುಕಿದ್ದಾನೆ ಅಂದಾಕ್ಷರದಲ್ಲಿ ಎಲ್ಲಾ ವಿಷಯದಲ್ಲೂ ಇರಬೇಕು ಅಂತಿಲ್ಲ. ಅದಿಲ್ಲ. ಅಲ್ವಾ? ಇಲ್ಲ ಇಲ್ಲ ಇಲ್ಲ. ಅವನ ಆಸಕ್ತಿಯ ವಿಷಯ ಇರ್ಬೋದು. ಹಾ. ಅಲ್ಲ, ಅವನ ಬುದ್ಧಿ ಸಮಾಜದಲ್ಲಿ ಏನು ನಡೀತದೆ ಅದನ್ನು ಕಂಡು ತಿಳಿಯುವಂತ ಬುದ್ಧಿವಂತಿಕೆ ಇರ್ಬೋದು. ನಾನ್ ದೇವರಣ್ಣ ಅಷ್ಟೇ ಅಲ್ವಾ? ಅಲ್ಲ, ಅದು ಬದುಕಿಗೆ ಬೇಕಾಗ್ತೇವೆ. ನೋಡೇ ಕಲ್ತುತ್ತೆ ಬಿಟ್ರೆ ಹಾ. ಓದಿ ಕಲ್ತಂತಲ್ಲ. ಹಾಗಂತ ಓದಿಯೇ ಎಲ್ಲವೂ ಸಿಗ್ತದೆ ಅಂತಲ್ಲ, ಆಗುದಿಲ್ಲ. ನೋಡಿ ಕಲಿಯುವುದು ಇರ್ತದೆ. ಹಾ. ಅಲ್ವಾ? ಹಾ. ಆದ್ರೂ ಒಂದು ಯೋಚನೆ ಮಾಡ್ಬೇಕಾದಿಲ್ಲ. ಅದೇ ಅದೇ ಒಂದು ಕೆಲಸ ಕುದುರೆ ಲಾಯದಲ್ಲಿ ಯಾವ ಕೆಲಸ ಆದ್ರೂ ನೋಡಿಲ್ಲ. ಸ್ವಲ್ಪ ಸುಮ್ಮನೆ ಕೆಲಸ ಕೊಡಿ. ಈಗ ನೀನಲ್ಲಿದ್ದಿ ಅಂತ ಅವನನ್ನು ಅಲ್ಲಿಗೆ ಕಳಿಸುದ, ಮತ್ತೆ ಎಲ್ಲಿ ಕಳಿಸೋದು? ಕಳಿಸುವುದಾದ್ರೂ ಈಗಲ ಅವನ ವಯಸ್ಸೇನು? ನೀ ಹೇಳ್ತಾ ಇರುವುದೇನು? ನಮ್ಮಲ್ಲಿ ಬಾಲ ಕಾರ್ಮಿಕರಿಗೆ ಅವಕಾಶವೇ ಇಲ್ಲ. ಒಳಗೆ ಹೋಗ್ತೀರಿ ನೀವು. ಅಂದ್ರೆ ನೀವೆಲ್ಲ ಕೆಲಸ ಕೊಟ್ಟು ಇವರು ಒಳಗೆ ಹೋಗ್ತಾರೆ. ಅದ್ಯಾಕೋದು ನೀವೇ ನಾನೇ ಹೇಳ್ತಾ ಇರೋದು. ಹೌದು, ಯಾಕಂದ್ರೆ ಅದು ಹಾಗೆ ವ್ಯವಸ್ಥೆ ಆಗ್ಬಿಟ್ಟು ಹೇಗುಂಟು? ಬಾಲ ಕಾರ್ಮಿಕರು ಇಟ್ಕೊಂಡು ಕೆಲಸ ಮಾಡಿಸುವಾಗಿಲ್ಲ. ಕೆಲವರು ಬುದ್ಧಿವಂತಿಕೆ ಮಾಡ್ತಾರ, ಎದುರುಗಡೆ ಕೆಲಸ ಮಾಡಿಸುದೇ ಇಲ್ಲ ಅವ್ರನ್ನೆಲ್ಲ. ಹೌದಾ? ಹೊರಗಡೆ ಕೆಲಸ ಮಾಡಿ ಹೇಳ್ತಾರ. ಹೊರಗಡೆ ಅವ್ರು ಕೆಲಸ ಮಾಡುವ ಅಧಿಕಾರಿಗಳು ಬಂದ್ರ ಅಷ್ಟೊತ್ತಿಗೆ ಯಜಮಾನ್ ಹೋಗಿ ಆ ಮಕ್ಕಳನ್ನ ಕೂತ್ಕೊಂಡು ಎಳ್ಕೊಂಡು ಬಂದು ತಿಂಡಿ ಕೊಟ್ಟು ಕುರ್ಸಿ ಬಿಡು. ಅಂದ್ರೆ ಅಷ್ಟೊತ್ತಿಗೆ ಅಷ್ಟೊತ್ತಿಗೆ ಅಧಿಕಾರಿಗಳು ಕೇಳಿದ್ರೆ ಈ ಮಕ್ಕಳು ಯಾವ ಮಕ್ಕಳು ತಿಂಡಿ ಬಂದು ಮಕ್ಕಳು ಹೇಳ್ಬಿಡ್ತಾರೆ. ಕೆಲಸ ಮಕ್ಕಳು ಅಂತ ಹೇಳೋದೇ ಇಲ್ಲ. ಅದ್ರ ಬುದ್ಧಿವಂತಿಗೆ ನಿಮ್ಗೆ ಗೊತ್ತಿಲ್ಲ ಅದಲ್ಲ. ಈ ವಿಷಯದಲ್ಲೆಲ್ಲ ಅಡ್ಡಿಲ್ಲ, ಬುದ್ಧಿವಂತ. ಬಹಳಷ್ಟು ತಿಳ್ಕೊಂಡಿದ್ದಾರೆ. ಅಲ್ವಾ? ಇಂಥ ಹುಡುಗನ ಹೋಗಿ ಹೋಗಿ ನಿಮ್ಗೆ ಕೆಲಸ ಮಾಡಿಲ್ಲ. ಹೊರಗಡೆ ಬಾಲ ಕಾರ್ಮಿಕರಿಗೆ ಕೆಲಸ ಇಲ್ಲ ಅಂತ ಬರ್ದಾಕುದು ಅವ್ರೆ, ಹೊರಗಡೆ ಕೆಲಸ ಮಾಡಿಸುದು ಅವ್ರೆ. ಕೊನೆ ಪಕ್ಷ ಅದೇ ಪತ್ರೆ ಆ ಸಮಸ್ಯೆ ಉಂಟದು. ಯಾವ್ದಾದ್ರು ಒಂದು ಕೆಲಸ ಕೊಡಿ. ಆಗುದಿಲ್ಲ ಅಂತ ಕೆಲಸ ಕೊಡುವುದಕ್ಕೆ ಮುಂದಿನ ಸಮಯದಲ್ಲಿ ನೋಡುವ. ಆದ್ರೆ ಈ ಸದ್ಯಕ್ಕೆ ಅವನನ್ನು ಮತ್ತೆ ಗುರುಕುಲಕ್ಕೆ ಕಳಿಸುತ್ತೆ. ಇದು 18 ವರ್ಷ ಆದ್ಮೇಲೆ ಕೆಲಸ ಅಲ್ಲ. ಹೆಂಗ್ 16 ಅಷ್ಟೇನು? 16 16ವರೆ. ಸರಿಯಾ? ಅಪ್ಪ ನೀವು ಮರ್ಯಾದೆ ಉತ್ತೆಂಟ್ ಆಗಿಲ್ಲ. ಇನ್ನು 1.5 ಬಾಕಿ ಉಂಟು. ಹಾಗಾಗಿ ನೀವು ಉದ್ಯೋಗಕ್ಕೆ ಹೋಗುವಾಗ ಗುರುಕುಲಕ್ಕೆ ಹೋಗ್ಬೇಕು. ನಮ್ಮ ಅಪ್ಪ ನೋಡಿಲ್ಲ ಮರ ನಿಮ್ಗಿಂತ. ಬೇಡ ಅಂತ ಏನೋ ಹೇಳ್ಕೊಂಡು ಬಂದ್ರು, ನೀವು ಬೇಡ ಹೇಳ್ಕೊಂಡು ಈಗ ಮತ್ತೆ ಗುರುಮಠಕ್ಕೆ ಹೋಗ್ಬೇಕು ಅಂದ್ರೆ ಯಾಕೆ ಕೇಳಬಹುದು? ಏನು? ಈಗ ನಲಂದಾ ವಿಶ್ವವಿದ್ಯಾಲಯದಲ್ಲಿ ಹೇಗೆ 64 ವಿದ್ಯೆಗಳನ್ನು ಕಲಿಸ್ತಾರೆ, ಅಲ್ಲಿಗೆ ಬಂದವರು ಎಲ್ಲವನ್ನೂ ಕಲೀಲೇಬೇಕು ಅಂತ ಹೇಳ್ತಾರೆ. ನನಗೆ ಅದು ಆಗುದಿಲ್ಲ ಸ್ವಾಮಿ. ಅಲ್ವಾ? ಹೌದು. ಅದು ಬೇಡ. ನಾ ಹೇಳುವಂತ ಗುರುಕುಲದ ವ್ಯವಸ್ಥೆ ಹಾಗಲ್ಲ, ಇದು ಬೇರೆ. ನಾಡಿನ ಸಮೀಪದಲ್ಲಿಯೇ ಕರುಣಾಶ್ರಮ ಅಂತ ಉಂಟು. ಕರುಣಾಕರ ಆಶ್ರಮ. ಕರುಣಾಶ್ರಮ. ನಾವು ಕರುಣಾಕರ ಆಶ್ರಮದಲ್ಲಿ ಇದ್ದದ್ದು. ಆ ಆಶ್ರಮದಲ್ಲಿ ಗುರುಗಳು ಬಹಳ ಒಳ್ಳೆಯವರು. ಮತ್ತೆ ಕಲಿಸುವಾಗ ನೀವು ಇದನ್ನು ಹೀಗೆ ಕಲಿಯಬೇಕು ಅಂತ ಒತ್ತಾಯ ಮಾಡುವುದಲ್ಲ. ನಿಮ್ಮ ಬುದ್ಧಿಮಟ್ಟಕ್ಕೆ ತಿಳಿಯುವ ಹಾಗೆ ನಿಮ್ಗೆ ಎಷ್ಟು ದಿವಸದಲ್ಲಿ ಅರ್ಥ ಆಗ್ತದೆ? ಒಂದೇ ಬಾರಿ ಹೇಳಿದಾಗ ಅರ್ಥ ಆಯ್ತಾ? ಆಯ್ತು. ಇಲ್ಲ, ನಿಮ್ಗೆ 10 ಬಾರಿ ಹೇಳ್ಬೇಕು, ಮಗು 10 ಬಾರಿ ಹೇಳಿ ತಿಳಿಸಿ ಹೇಳ್ತೇನೆ ಅಂತ ಹೇಳ್ತಾರೆ. ಅಂತ ಗುರುಗಳಿದ್ರ ಅಂತವ್ರಿದ್ದಾರೆ. ಅಂತವ್ರು ಬೇಕೆ ಅಲ್ವಾ? ಮತ್ತೆ ಅವ್ರಿಗೆ ಮನಸ್ಸೆ ಬಂದ ಪಾಠ ಮಾಡ್ತಾವ, ನಮ್ಗೆ ಅರ್ಥ ಆಗುದಿಲ್ಲ. ಅವ್ರು ಪಾಠ ಮಾಡ್ಬೇಕು. ಮತ್ತೊಂದು, ಇಲ್ಲಿ ಎಲ್ಲಾ ವಿದ್ಯೆಗಳನ್ನು ಕಲಿಯುವ ಅವಕಾಶ ಇದ್ರೂ ಸಹಿತ ಎಲ್ಲವನ್ನೂ ಕಲಿಯಬೇಕು ಅಂತ ಮಕ್ಕಳಿಗೆ ಒತ್ತಡ ಇಲ್ಲ. ಇಲ್ಲ, ಆ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಯಾವ ವಿಷಯದಲ್ಲಿ ಆಸಕ್ತಿ ಉಂಟು ಅದನ್ನು ಅವರು ಅಭ್ಯಾಸ ಮಾಡಬಹುದು. ಹೌದಾ? ನಮಗೆ ಯಾವ್ದ್ರ ಬಗ್ಗೆ ಆಸಕ್ತಿ ಉಂಟು ಕೊಡ್ತಾರ? ಅದ್ರ ಬಗ್ಗೆ
ಪಾಠ ಮಾಡ್ತಾರೆ. ಹಾಗಾದ್ರೆ ನಿಮ್ಮ ಮಾತು ಹೋಗ್ತೀರಾ? ಹೌದಾ? ಅಲ್ಲಿ ನಾವು ಹೋಗ್ತೇವೆ. ಹಾಗಾಗಿ ನನಗೆ ನೆನಪಾಗ್ತಾ ಉಂಟು, ಮೊನ್ನೆ ನಲಂದಾ ವಿಶ್ವವಿದ್ಯಾಲಯಕ್ಕೆ ಒಂದು ಕಳಿಸುವಾಗ ಲೇಖನವನ್ನು ನೀನೇ ತಕೊಂಡು ಹೋದವ, ಇಂಥವರಿಂದ ಕಳಿಸಲ್ಪಟ್ಟವ ಅಂತ. ಈಗಲೂ ಒಂದು ನೀವು ಬರ್ಕೊಡಿ. ಅದು ಪ್ರಯೋಜನ ಆಗಿದ್ರೆ ಏನಾಯ್ತು, ಇಲ್ಲಿ ಕಳಿಸುವುದಕ್ಕೆ ನಿಮ್ದೊಂದು ಇದರಲ್ಲಿ ರಾಜಮುದ್ರೆ ಹಾ. ರಾಜಮುದ್ರೆ ಒತ್ತಿಗೆ ಲೇಖನ ಬರೆಯುವ, ಹಾ. ಅಲ್ಲಿ ಕಳಿಸುವುದಕ್ಕೆ ಲೇಖನವನ್ನು ಬರೆಸಿಕೊಡ್ತೇನೆ. ಆದಷ್ಟು ಬೇಗ ನನ್ನ ಹುಡುಗರನ್ನು ಸೇರಿಸು, ಒಳ್ಳೆ ವಿದ್ಯೆ ಕಲ್ತು. ನಿಮಗೆ ಆಸಕ್ತಿ ಇತ್ತು ಇದು ಅಲ್ಲ, ವಾರಕ್ಕೆ ಎಷ್ಟು ರಾಜಿ? ಇಡೀ 2 ದಿವಸ ಇಡುವ, ಇವು ಕೊಡ್ತಾರೆ ಅನಿವಾರ್ಯ ಇದ್ರೆ ತಿಂಗಳಿಗೊಮ್ಮೆ ಅಲ್ಲ, ವಾರಕ್ಕೆ ನೋಡ್ಲಿಕ್ಕೆ ಅವಕಾಶ ಉಂಟು. ಮಗನನ್ನು ನಾನು ಹೇಳೋದಷ್ಟೇ ಮಾತ್ರ, ಅವನನ್ನು ನೋಡ್ತಾ ಇರ್ಬೇಕು ಅನ್ನುವಂತ ಆಸೆ ನನಗೆ. ಅಪ್ಪಯ್ಯ ತಲೆ ಬಿಸಿ ಮಾಡಬೇಡಿ. ಶನಿವಾರ ಸಾಯಂಕಾಲ ಮನೆಗಿದ್ದೇನೆ, ಸೋಮವಾರ ಬೆಳಿಗ್ಗೆ ಹೋಗ್ಬೋದು. ಪ್ರತಿ ಶನಿವಾರ ಪ್ರತಿ ಶನಿವಾರ ಸಾಯಂಕಾಲ ಮನೆಗೆ ಎಷ್ಟು ಕಷ್ಟ ಆದ್ರೂ ನೋಡಿಲ್ಲ ಅದನ್ನು ಉದ್ಧಾರ ಮಾಡ. ಕಾರಣಕ್ಕೆ ಅವಕಾಶ ಇರ್ತದೆ, ಏನು ಹೆದರುವುದು ಬೇಡ. ಆದಷ್ಟು ಬೇಗ ಕಳಿಸ್ಕೊಡುವ ವ್ಯವಸ್ಥೆ. ನಾನು ನಿಜವಾಗಿ ಒಪ್ಪುದಿಲ್ಲ ಆಗಿತ್ತು, ನಿಮ್ಮನ್ನು ನೋಡ್ಲಿಕ್ಕೆ ಆಗುದಿಲ್ಲ ಅಪ್ಪಯ್ಯ. ನಾನು ಆ ಗುರುಮಠಕ್ಕೆ ಹೋಗುದ್ರಿಂದ ನಿಮ್ಮ ಆತ್ಮಕ್ಕೊಂದು ಶಾಂತಿ ಆಗ್ತದೆ ಅಂತ ಆದ್ರೆ ನಾನು ಖಂಡಿತ ಹೋಗ್ತೇನೆ ಅಪ್ಪಯ್ಯ. ಯಾಕೆ ದುಃಖ ಮಾಡ್ತೀನಿ? ನಿನಗೆ ನೆಮ್ಮದಿ ಆಗ್ತದೆ ಅಂತ ಆದ್ರೆ ಈ ಕ್ಷಣದಲ್ಲಿ ನಾನು ಆತ್ಮಹತ್ಯೆ ಮಾಡ್ಕೊಳ್ತೇನೆ. ಜೊತೆಗೆ ನೀ ಹೇಳ್ತೀಯಲ್ಲ ಆತ್ಮಕ್ ಶಾಂತಿ ಅಂದ್ರೆ, ಹೌದು, ಆತ್ಮಕ್ ಶಾಂತಿ ಅಂದ್ರೆ ಸತ್ತೋದ ಅಂತ ಅರ್ಥ. ನೆಮ್ಮದಿ ಗೊತ್ತಾಯ್ತಲ್ಲ ಮರ್ರಿ